ಇನ್ನು ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಮೋದಿ ಆಗಮನ. ಕಾರ್ಯಕರ್ತರನ್ನು ಉದ್ದೇಶಿಸಿ ಮೋದಿ ಮಾತನಾಡಲಿದ್ದಾರೆ. ಹರಿಯಾಣದಲ್ಲಿ ಮುನ್ನಡೆ ಸಾಧಿಸಿರುವಂತಹ ಬಿಜೆಪಿ ಕಾಂಗ್ರೆಸ್ನಲ್ಲಿ ಹಿನ್ನಡೆ ಆಗಿದೆ. ಆದರೆ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಎರಡು ವಿಚಾರದ ಬಗ್ಗೆ ಒಂದಷ್ಟು ಆತ್ಮಾವಲೋಕನ. ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಾಕಿದಂತ ಸ್ಟ್ರಾಟಜಿಗಳು ವರ್ಕ್ ಆಗಲಿಲ್ಲ, ಇದೆಲ್ಲದರ ಬಗ್ಗೆ ಕೂಡ ಬಿಜೆಪಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಮೋದಿ ಬಿಜೆಪಿ ಕಚೇರಿಯಲ್ಲಿ ಬಂದು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 10 ವರ್ಷಗಳಿಂದ ಬಿಜೆಪಿ ಪಾಲಿಸ್ಕೊಂಡು ಬಂದಿರುವಂಥ ಒಂದು ರೀತಿಯ ಟ್ರೆಂಡ್ ಅದು, ಅಥವಾ ಒಂದು ಸಂಪ್ರದಾಯ ಅನ್ಬೋದು. ಯಾಕಂದರೆ ಈ ಒಂದು ವೇದಿಕೆ ಮೂಲಕ, ಅಂದರೆ ಬಿಜೆಪಿ ಕಚೇರಿಯಲ್ಲಿ ನಡೆಯುವಂಥ ಒಂದು ಸಭೆಯ ಮೂಲಕ ಕಾರ್ಯಕರ್ತರ ಜೊತೆಗೆ ಮಾತನಾಡುವಂಥದ್ದು. ಅದಾದ ಬಳಿಕ ಬೇರೆ ರಾಜ್ಯದ ಚುನಾವಣೆ ಏನು ಬರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿಂದ ಒಂದು ಸೂಚನೆ ಸಿಗುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇರುವಂಥ ಒಂದು ವ್ಯತ್ಯಾಸ ಅಂದರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಒಂದು ಚುನಾವಣೆ ಆದ ತಕ್ಷಣ ಮತ್ತೊಂದು ಚುನಾವಣೆ ತನಕ ಸುಮ್ಮನೆ ಕೂತ್ಕೊಳ್ಳೋದ. ಅವ್ರು ಈ ಚುನಾವಣೆ ಆಗ್ತಾ ಇದ್ದಂತೆ, ಫಾರ್ ಎಕ್ಸಾಂಪಲ್ ಈಗ ಹರಿಯಾಣ ಚುನಾವಣೆ ಮುಗಿತು, ಅವರ ಸಂಪೂರ್ಣ ಕಾನ್ಸಂಟ್ರೇಷನ್ ಈಗಾಗಲೇ ಮಹಾರಾಷ್ಟ್ರದ ಕಡೆಗೆ ಹೋಗಿದೆ. ಹೀಗಾಗಿ ಇಲ್ಲಿಂದಲೇ ಕೂಡ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡ್ತಾ ಇದ್ದಾರೆ ಪ್ರತಿ ಸಂದರ್ಭದಲ್ಲೂ. ಅಫ್ಕೋರ್ಸ್ ಇವತ್ತಿನ ಕಾಶ್ಮೀರದ ಚುನಾವಣಾ ಫಲಿತಾಂಶವನ್ನು ನೋಡ್ತಾ ಇದ್ದಾರೆ, ಬಿಜೆಪಿ ಹಿನ್ನಡೆ ಆಗಿದೆ ಅಂತ ಭಾವಿಸ್ಬೋದು, ಅಥವಾ ಕಾಂಗ್ರೆಸ್ ಮೈತ್ರಿಕೂಟ ಒಂದು ಸರ್ಕಾರ ರಚನೆ ಮಾಡಿದೆ ಅಂತ ಹೇಳ್ಬೋದು. ಬಟ್ ಕಂಪೇರಿಟಿವ್ಲಿ ಐತಿಹಾಸಿಕವಾಗಿ ನೋಡ್ರೆ ಬಿಜೆಪಿ ಯಾವತ್ತೂ ಕೂಡ 20 ಸ್ಥಾನಕ್ಕಿಂತ 20 ಸ್ಥಾನ ಯಾವತ್ತೂ ತೆಗೆದುಕೊಂಡಿಲ್ಲ. ವಾಜಪೇಯಿ ಅವರ ಎರಾದಲ್ಲಂತೂ 1, 2 ಕೆಲವೊಂದು ಸಂದರ್ಭ ಶೂನ್ಯ, ಒಂದೊಂದು ಸೀಟ್ಗಳು ಕೂಡ MP ಚುನಾವಣೆಗೂ ಕೂಡ ಬರ್ತಾ ಇಲ್ಲ. ಅಂಥದ್ರಲ್ಲಿ 27 ಬಂದಿದೆ ಅಂದರೆ ಕಂಪೇರಿಟಿವ್ಲಿ ಈ ಬಾರಿ ಉತ್ತಮವಾದಂಥ ಫಲಿತಾಂಶ ಆ ಭಾಗದಲ್ಲಿ ಬಂದಿದೆ. ಇದ್ರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ಲಿ PDP ಜೊತೆ ಕೂಡ ಅವ್ರು ಮೈತ್ರಿ ಮಾಡ್ಕೊಂಡಿದ್ರು. ಆ ಭಾಗದಲ್ಲಿ PDP ಜೊತೆಗೆ ಇನ್ನೇನು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಮೈತ್ರಿ ನಿರಾಕರಣೆ ಆಗಿತ್ತು. ಆ ಮೈತ್ರಿ ಆಗಿದ್ದರೆ ವ್ಯಾಲಿ ಭಾಗ ಏನಿದೆ ಕಾಶ್ಮೀರದಲ್ಲೂ ಕೂಡ ಒಂದು ಒಳ್ಳೆ ಪ್ರದರ್ಶನ ಬರ್ತಾ ಇತ್ತೇನೋ, ಫಲಿತಾಂಶ ಬರ್ತಾ ಇತ್ತೇನೋ. ಅಫ್ಕೋರ್ಸ್ ಇವತ್ತು ಮೋದಿ ಮತ್ತೆ ಬರ್ತಾ ಇದ್ದಾರೆ ಬಿಜೆಪಿ ಕಚೇರಿಗೆ ಬಂದು ಅಲ್ಲಿಂದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಕೇವಲ ಹರಿಯಾಣ ಮತ್ತು ಕಾಶ್ಮೀರದ ಕಾರ್ಯಕರ್ತರಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಕಾರ್ಯಕರ್ತರಿಗೂ ಕೂಡ ಒಂದು ಸೂಚನೆಯನ್ನು ಕೊಡ್ತಾರೆ. ನಯಾಬ್ ಸಿಂಗ್ ಸೈನಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ? ಆಡಳಿತ ವಿರೋಧಿಯಲ್ಲಿ ವಿರುದ್ಧ ಸೆಣಸಾಡಿದಂಥ ಸೈನಿಗೆ ಮತ್ತೆ ಅವಕಾಶ ಸಿಗ್ತಾ ಇದೆ. OBC ಸಮುದಾಯದ ನಾಯಕ ಸೈನಿಗೆ ಮಣೆ ಹಾಕುವಂಥ ಸಾಧ್ಯತೆ ಇದೆ. ಹರಿಯಾಣದ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಯಾಬ್ ಸಿಂಗ್ ಸೈನಿ ಮತ್ತೆ ಹರಿಯಾಣ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆಡಳಿತ ವಿರೋಧಿ ಅಲೆ ವಿರುದ್ಧ ಸೆಣಸಾಡಿದಂಥ ಸೈನಿಗೆ ಮತ್ತೆ ಬಿಜೆಪಿ ಪಟ್ಟ ಕಟ್ಟತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಂದು ಕಡೆಗೆ ಜಾಟ್, ಮತ್ತೊಂದು ಕಡೆಗೆ OBC ಸಮುದಾಯದ ಸೈನಿ ಏನಿದ್ದಾರೆ, ಸೈನಿ ಬಂದ ಬಳಿಕ ಸಾಕಷ್ಟು ಆ್ಯಂಟಿ ಇನ್ಕಂಬೆನ್ಸಿ ಕಡಿಮೆ ಆಗಿದೆ ಅನ್ನುವಂಥ ಮಾತು ಕೂಡ ಇದೆ. ಹೀಗಾಗಿ ಆಡಳಿತ ವಿರೋಧಿ ಅಲೆ ಮೆಟ್ಟಿ ನಿಂತಿರುವಂಥ ಸೈನಿಗೆ ಮತ್ತೆ ಬಿಜೆಪಿ ಮಣೆ ಹಾಕತ್ತಾ, ಇದೆಲ್ಲವನ್ನೂ ಕೂಡ ನೋಡಬೇಕಾಗಿದೆ. ನಿಜಕ್ಕೂ ಒಂದೊಂದು ಬೆಳವಣಿಗೆ ಏನಿದೆ, ಬೆಳವಣಿಗೆ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಲ್ಲಿ ತನಕ ಅವಿನಾಶ್ ಕೇವಲ ಫಲಿತಾಂಶ ಒಂದಷ್ಟೇ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಆದರೆ ಈಗ ಫಲಿತಾಂಶದ ಮುಂದುವರೆದ ಭಾಗ ಏನಾಗುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ? ಅಫ್ಕೋರ್ಸ್ ಬಿಜೆಪಿಯಲ್ಲಿ ಎಷ್ಟೊಂದು ಇನ್ಫೈಟಿಂಗ್ ಇಲ್ಲ. ಕಾಂಗ್ರೆಸ್ಸಲ್ಲಿ ನೋಡ್ತಾ ಇದ್ರೆ ಈ ಚುನಾವಣೆ ಫಲಿತಾಂಶ ಬರೋದಕ್ಕಿಂತ ಮೊದಲು ಹೂಡಾ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರು. ಅಲ್ಲಿನ ಪ್ರಮುಖ ನಾಯಕ ಹೂಡಾ ನಿಂತರು AICC ಕಚೇರಿಗೆ AICC ನಾಯಕರನ್ನ ಸಂಪರ್ಕ ಮಾಡೋ ನಿಟ್ಟಲ್ಲಿ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಮುಂದಿನ ಮುಖ್ಯಮಂತ್ರಿಗೆ ಪ್ರಯತ್ನ ಪಟ್ಟೇ ಬಿಟ್ಟಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಈಗ ಫಲಿತಾಂಶ ನೋಡಿದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿದೆ. ಆದರೆ ಬಿಜೆಪಿ ಮನೆಯಲ್ಲಿ ಈಗ ಮುಂದಿನ ಮುಖ್ಯಮಂತ್ರಿ ಯಾರು ಮಾಡ್ತಾರೆ ಇನ್ನು ಕೆಲವೇ ಹೊತ್ತುಗಳಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆದರೆ ಪಾರ್ಲಿಮೆಂಟ್ರಿ ಬೋರ್ಡ್ ಸೆಲೆಕ್ಟ್ ಮಾಡುವಂಥದ್ದು. ಹೀಗಾಗಿ ಎಲ್ಲ ಡೆವಲಪ್ಮೆಂಟ್ಗಳು ಸಹಜವಾಗಿ ಕುತೂಹಲವನ್ನು ಮೂಡಿಸಿದೆ. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ನಾವು ಗಮನಿಸ್ತಾ ಇದ್ದೀವಿ ಬೆಳಗಿನ ಟ್ರೆಂಡ್ ಏನಿತ್ತು, ಸೊ ಮತ್ತೆ ಹರೀಶ್ ಅವ್ರನ್ನ ನಾವು ಸಂಪರ್ಕ ಮಾಡ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ದೀವಿ. ಈಗ ಎಸ್, ಹರೀಶ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ನಾವು ಗಮನಿಸ್ತಾ ಇದ್ದೀವಿ ಬೆಳಗ್ಗೆ ಇದ್ದಂಥ ಟ್ರೆಂಡ್ ಏನು, ಇದೀಗ ಹರಿಯಾಣದಲ್ಲಿ ಬರ್ತಿರುವಂಥ ನಂಬರ್ಗಳು, ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಸೊ ಓವರಾಲ್ ಸಮರೈಸ್ ಮಾಡೋದಾದ್ರೆ ಈಗಿನ ಒಂದು ಫಲಿತಾಂಶ ಅಥವಾ ಈಗಿನ ಮುನ್ನಡೆ ಏನು ಅದನ್ನ ಗಮನಿಸೋದಾದ್ರೆ? ಹೌದು ಅವಿನಾಶ್, ಎಲ್ಲ ಎಕ್ಸಿಟ್ ಪೋಲ್ಗಳ ನಿರೀಕ್ಷೆ ಏನಿತ್ತು ಅವೆಲ್ಲವನ್ನ ಕೂಡ ಮೀರಿ ಈಗ ಹರಿಯಾಣದಲ್ಲಿ ಫಲಿತಾಂಶ ಬರ್ತಾ ಇದೆ. ಬಿಜೆಪಿ ಯಾವುದೇ ರೀತಿಯಂತ ಸಾಧನೆ ಮಾಡೋದಿಲ್ಲ, 20-25 ಸ್ಥಾನಗಳನ್ನಷ್ಟೇ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ರಾಜಕೀಯ ಪಂಡಿತರ ಮತ್ತೆ ಹಿರಿಯ ಪತ್ರಕರ್ತರ ಲೆಕ್ಕಾಚಾರ ಏನಿತ್ತು ಎಲ್ಲವೂ ಕೂಡ ಈಗ ಉಲ್ಟಾ ಆಗಿದೆ. ಬಿಜೆಪಿ ಸ್ಪಷ್ಟ ಬಹುಮತದತ್ತ ಈಗ ಹರಿಯಾಣದಲ್ಲಿ ಸಾಗ್ತಿದೆ. 3ನೇ ಬಾರಿ ನಿರಂತರವಾಗಿ ಅಧಿಕಾರವನ್ನ ಹಿಡಿಯುವತ್ತ ಈಗ ಬಿಜೆಪಿ ಸಾಗ್ತಾ ಇದೆ. ಮತ್ತೆ ಕಳೆದ 10 ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನ ಮಟ್ಟ ಹಾಕಬೇಕು ಅನ್ನುವಂತ ಕಾಂಗ್ರೆಸ್ ಪ್ರಯತ್ನ ಎಲ್ಲವೂ ಕೂಡ ವ್ಯರ್ಥ ಆಗಿದೆ. ಮತ್ತೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿಯೇ ಕೂರಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಮುಖ್ಯವಾಗಿ ಕಾಂಗ್ರೆಸ್ಗೆ ಒಂದು ಚಾನ್ಸ್ ಇತ್ತು. ಹರಿಯಾಣದಲ್ಲಿ ನಿರಂತರವಾದಂತಹ ಬಿಜೆಪಿ ಆಡಳಿತದಿಂದ ಒಂದು ಸಹಜವಾಗಿಯೇ ಒಂದು ಆಂಟಿ ಇನ್ಕಂಬೆನ್ಸಿ ಇರುತ್ತೆ, ಅದನ್ನ ಹೊಡೆದು ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನ ಪಟ್ಟರು ಕೂಡ ಅದಾಗಿಲ್ಲ. ಮುಖ್ಯವಾಗಿ ಹರಿಯಾಣದಲ್ಲಿ ಇರತಕ್ಕಂಥ ಜಾತಿ ಸಮೀಕರಣ
ಬಹಳಷ್ಟು ಪ್ರಮುಖ ಆಗಿ ಕಾಣುತ್ತೆ. ಮುಖ್ಯವಾಗಿ ಲೋಕಸಭೆ ಚುನಾವಣೆಯ 10 ಸೀಟ್ಗಳಲ್ಲಿ ಬಿಜೆಪಿ 5 ಸೀಟ್ಗಳನ್ನು ಗೆದ್ದಿತ್ತು, ಅದ್ರ ಜೊತೆಗೆ ಕಾಂಗ್ರೆಸ್ 5 ಸೀಟ್ಗಳನ್ನ ಗೆದ್ದಿತ್ತು. ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಲೋಕಸಭಾ ಚುನಾವಣೆಯಲ್ಲಿ ಚೆನ್ನಾಗಿತ್ತು, ಆದರೆ ವಿಧಾನಸಭಾ ಚುನಾವಣೆಗೆ ಬಂದಾಗ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ. ಅಂದ್ರೆ ಇಡೀ ಒಂದು ರೀತಿಯಾದಂತಹ ಚುನಾವಣಾ ಅಖಾಡದಲ್ಲಿ ಒಂದು ರೀತಿಯ ಮಾಹೋಲ್ ಕ್ರಿಯೇಟ್ ಆಗಿತ್ತು. ಏನು ಅಂತಂದ್ರೆ ಅದು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ. ಆದ್ರೆ ಸ್ತುಪ್ತ ಮತದಾರ ಅಂತ ಏನಿರ್ತಾನೆ, ಎಲ್ಲೂ ಮಾತನಾಡದ ಮತದಾರ ಏನಿರ್ತಾನೆ, ಎಲ್ಲೂ ಬಹಿರಂಗವಾಗಿ ಬಂದು ಮಾತನಾಡದ ಮತದಾರ ಏನಿರ್ತಾನೆ, ಆ ಮತದಾರನ ಮನದಳ ಏನಿದೆ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ಅದು ಚುನಾವಣೆಯ ಫಲಿತಾಂಶದಲ್ಲಿ ಗೊತ್ತಾಗಿದೆ. ಮುಖ್ಯವಾಗಿ ಬಿಜೆಪಿ ಪ್ರಮುಖ ಆಯ್ಕೆಯಾಗಿತ್ತು ಕೆಲವು ಸಮುದಾಯಗಳಿಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಭೂಪೇಂದ್ರ ಹೂಡಾ ಅವರು ಪ್ರಮುಖವಾಗಿ ಕಾಂಗ್ರೆಸ್ ಅನ್ನ ಲೀಡ್ ಮಾಡ್ತಾ ಇದ್ರು. ಇನ್ನೇನು ಅಧಿಕಾರಕ್ಕೆ ಬಂದಾಯ್ತು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಪ್ರಚಾರ ಆಯಿತು. ಭೂಪೇಂದ್ರ ಹೂಡಾ ಅವರು ಏನಾದರೂ ಮತ್ತೆ ಕಾಂಗ್ರೆಸ್ ಅನ್ನ ಲೀಡ್ ಮಾಡಿ ಮತ್ತೆ ಮುಖ್ಯಮಂತ್ರಿ ಆದ್ರು ಅಂತಂದ್ರೆ ಉಳಿದ ಸಮುದಾಯಗಳಿಗೆ ಕಷ್ಟ ಆಗುತ್ತೆ. ಜಾಟ್ ಸಮುದಾಯದ ಪ್ರಾಬಲ್ಯ ಹರಿಯಾಣದಲ್ಲಿ ಹೆಚ್ಚಾಗುತ್ತೆ. ಅವರು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಉಳಿದ ಸಣ್ಣ ಪುಟ್ಟ ಸಮುದಾಯಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಸಮುದಾಯಗಳು ಒಟ್ಟುಗೂಡಿ ಬಿಜೆಪಿಗೆ ಮತ ಹಾಕಿವೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ವಿಶ್ಲೇಷಣೆ ಕೂಡ ಈಗ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಕುಮಾರಿ ಶೈಲಜಾ ಅವರು ಕೂಡ ಒಳೊಳಗೆ ಅಸಮಾಧಾನ ಇತ್ತು. ಭೂಪೇಂದ್ರ ಹೂಡಾ ಅವರು ಮುಖ್ಯಮಂತ್ರಿ ಆದ್ರೆ ನನಗೆ ಅವಕಾಶ ಸಿಗೋದಿಲ್ಲ ಅನ್ನುವಂತಹದ್ದು. ಅವರು ಒಳೊಳಗೆ ಸಂದೇಶವನ್ನ ಪಾಸ್ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ದಲಿತರಿಗೆ, ದಲಿತ ನಾಯಕರಿಗೆ, ದಲಿತ ಸಮುದಾಯಕ್ಕೆ ಅನ್ನುವಂತಹ ಮೆಸೇಜ್ ಕೂಡ ಇದೆ. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ದಲಿತ ಸಮುದಾಯವನ್ನ ಕ್ರೋಢೀಕರಿಸಬೇಕು, ತನ್ನತ್ತ ಸೆಳೆದುಕೊಳ್ಬೇಕು ಹರಿಯಾಣದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಅಶೋಕ್ ತನ್ವರ್ ಅವರನ್ನು ಕೂಡ ಪಕ್ಷಕ್ಕೆ ಸೇರಿಸಿಕೊಂಡ್ರು. ಮಧ್ಯಾಹ್ನದಲ್ಲಿ ಬಿಜೆಪಿಗೆ ಪ್ರಚಾರ ಮಾಡಿದಂತ ಅಶೋಕ್ ತನ್ವರ್ ಮತ್ತೆ 2 ಗಂಟೆಯ ವೇಳೆಗೆ 1 ಗಂಟೆಗೆ ಬಿಜೆಪಿಗೆ ಪ್ರಚಾರ ಮಾಡ್ತಾರೆ, 2 ಗಂಟೆಗೆ ಬಂದು ಕಾಂಗ್ರೆಸ್ಗೆ ಸೇರ್ತಾರೆ. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರು ಕೂಡ ದಲಿತ ಮತಗಳನ್ನ ಕಾಂಗ್ರೆಸ್ ಬುಟ್ಟಿ ಹಾಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಬಹು ಮುಖ್ಯವಾಗಿ ಜಾಟ್ ವರ್ಸಸ್ ನಾನ್ ಜಾಟ್ ನಡುವಿನ ಸಂಘರ್ಷ ಇವತ್ತಿನ ಫಲಿತಾಂಶ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಬಿಜೆಪಿ ಯಾವಾಗಲೂ ಅಷ್ಟೇ OBC ಕಮ್ಯುನಿಟಿಗಳನ್ನ ಕನ್ಸಲ್ಟೇಟ್ ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡ್ತಾ ಇತ್ತು. ಮನೋಹರ್ ಲಾಲ್ ಖಟ್ಟರ್ 9.5 ವರ್ಷ ಅಧಿಕಾರವನ್ನು ನಡೆಸಿದ್ರು OBC ಕಮ್ಯುನಿಟಿ. ಮತ್ತೆ ಅವರನ್ನ ತೆಗೆದುಹಾಕಿ ಮತ್ತೆ ನೈಬ್ ಸಿಂಗ್ ಸೈನಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಅವರು ಕೂಡ OBC ಕಮ್ಯುನಿಟಿ. ಜಾಟ್ ಸಮುದಾಯವನ್ನು ಬದಿಗಿರಿಸಿ ಉಳಿದಂಥ ಎಲ್ಲ ಕಮ್ಯುನಿಟಿಗಳನ್ನ ಒಟ್ಟಾಗಿ ಸೇರಿಸಿ ಬಿಜೆಪಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಏನಿತ್ತು ಅದಕ್ಕೆ ಮತ್ತೆ ಈಗ ಸಕ್ಸಸ್ ಸಿಕ್ಕಿದೆ. 3ನೇ ಬಾರಿಗೆ ಜಾಟ್ ಬಾಹುಳ್ಯ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರವನ್ನ ಹಿಡಿತಾ ಇದೆ. ಕರ್ನಾಟಕಕ್ಕೂ ಹರಿಯಾಣಕ್ಕೂ ನೋಡಿದ್ರೆ ಬಹಳಷ್ಟು ವ್ಯತ್ಯಾಸ ಇದೆ. ಏನು ಅಂತಂದ್ರೆ ಮೇಲ್ಜಾತಿಗಳು ಅಂತ ಏನು ಕರೆಸ್ಕೊಳ್ತವೆ, ಜಮೀನ್ದಾರಿ ಜಾತಿಗಳೇನಿದ್ದಾವೆ ಅವು ಬಿಜೆಪಿ ಮತ್ತೆ JDS ಜೊತೆ ಗುರುತಿಸ್ಕೊಂಡಿದ್ರೆ ಇಲ್ಲಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದೆ ಜಾಟ್. ಇನ್ನುಳಿದಂತಹ ಸಮುದಾಯಗಳು OBC ಸಮುದಾಯ, ದಲಿತ ಸಮುದಾಯ ಇವೆಲ್ಲೂ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ. ಇದು ಹರಿಯಾಣದ ಜಾತಿ ಸಮೀಕರಣ. ಈ ಒಂದು ಫಲಿತಾಂಶ ಇವತ್ತು ಈ ಒಂದು ಜಾತಿ ಸಮೀಕರಣ ಫಲಿತಾಂಶ ಪ್ರತಿಫಲ ಆಗಿದೆ ಅನ್ನುವಂತಹದ್ದು. ಇನ್ನು ಜಮ್ಮು ಕಾಶ್ಮೀರದಲ್ಲೂ ಅಷ್ಟೇ, ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರ ರೀಜನ್ ನಲ್ಲಿ ಪಕ್ಷೇತರರು NC ಮತ್ತೆ ಕಾಂಗ್ರೆಸ್ ಪ್ರಾಬಲ್ಯವನ್ನ ಸಾಧಿಸಿದ್ರೆ ಜಮ್ಮು ರೀಜನ್ ನಲ್ಲಿ ಕೂಡ ಬಿಜೆಪಿ ಅತ್ಯಂತ ಹೆಚ್ಚು ಪ್ರಾಬಲ್ಯವನ್ನ ಸಾಧಿಸಿದೆ. ಮುಖ್ಯವಾಗಿ ಕಾಂಗ್ರೆಸ್ ಕೂಡ 8-10 ಸ್ಥಾನಗಳನ್ನು ಕೂಡ ಜಮ್ಮು ರೀಜನ್ ನಲ್ಲೂ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮುಖ್ಯವಾಗಿ NC ಒಂದು ಆರೋಪವನ್ನ ಮಾಡಿತ್ತು, ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರಚಾರವನ್ನ ಮಾಡ್ತಾ ಇಲ್ಲ, ಜಮ್ಮು ರೀಜನ್ ನಲ್ಲಿ ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡ್ತಿದೆ, ಹೀಗಾಗಿ ಅಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿತ್ತು. ಆದ್ರೆ ಕಾಂಗ್ರೆಸ್ ಈಗ 8 ಸ್ಥಾನಗಳನ್ನ ಜಮ್ಮು ರೀಜನ್ ನಲ್ಲಿ ಗೆದ್ದಿದೆ. ಇನ್ನಷ್ಟು ಹೆಚ್ಚು ಸ್ಥಾನಗಳನ್ನ ಜಮ್ಮು ಪ್ರಾಂತ್ಯದಲ್ಲಿ ಗೆಲ್ಲಬಹುದಿತ್ತು ಅನ್ನುವಂತಹದ್ದು NC ವಾದ. ಈಗ 52 ಸ್ಥಾನಗಳನ್ನ NC ಹಾಗೂ ಕಾಂಗ್ರೆಸ್ ಗೆದ್ದಿರುವಂತಹದ್ದು. PDPಯ ಅವಶ್ಯಕತೆ ಈಗ ಬೇಕಾಗಿಲ್ಲ. ಒಂದ್ ವೇಳೆ PDP ನಾಯಕರು ಕೂಡ ಹೇಳಿದ್ರು ಕಾಂಗ್ರೆಸ್ ಮತ್ತೆ ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ರಚನೆ ಮಾಡ್ಲಿಕ್ಕೆ, 2 ಪಕ್ಷಗಳ ಸರ್ಕಾರ ರಚನೆ ಮಾಡ್ಲಿಕ್ಕೆ ಒಂದಷ್ಟು ಸ್ಥಾನಗಳು ಕಡಿಮೆ ಬಿದ್ದಿದ್ದೆ, ಅದಲ್ಲಿ ನಾವು ಬೆಂಬಲ ಸೂಚಿಸ್ತೇವೆ ಬಿಜೆಪಿನ ಅಧಿಕಾರದಿಂದ ಹೊರಗಿಡ್ಲಿಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿದ್ರು. ಈಗ PDP ಅವಶ್ಯಕತೆಯು ಬೇಕಾಗಿಲ್ಲ. ಈಗ ಫಲಿತಾಂಶ ಸ್ಪಷ್ಟ ಚಿತ್ರಣ ಗೊತ್ತಾಗ್ತದೆ. 52 ಸ್ಥಾನಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ಕಾಂಗ್ರೆಸ್ ಈಗ ಗೆದ್ದಿರುವಂತಹದ್ದು. ಅಲ್ಲಿ ಒಮರ್ ಅಬ್ದುಲ್ಲಾ ಅವರೇ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಖ್ಯವಾಗಿ ಹರಿಯಾಣದಲ್ಲಿ ಕೂಡ ನಾಯಬ್ ಸಿಂಗ್ ಸೈನಿ ಅವರೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ. ಕಳೆದ 9.5 ವರ್ಷಗಳಿಂದ ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ರು. ಅವರಿಗೆ ಸಾಕಷ್ಟು ಆಡಳಿತ ವಿರೋಧಿ
ಅವಧಿ ಅಲ್ಲೇ ಇತ್ತು, ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಗೆದ್ರು, ನಂತರ ಅವರೀಗ ಕೇಂದ್ರದ ಸಚಿವರಾಗಿದ್ದಾರೆ. ಆ ಒಂದು ಸ್ಥಾನಕ್ಕೆ ನೈಬ್ ಸಿಂಗ್ ಸೈನಿ ಅವರನ್ನ ತೆಗೆದುಕೊಂಡು ಬಂದ್ರು. ಮುಖ್ಯವಾಗಿ ಮನೋಹರ್ ಲಾಲ್ ಖಟ್ಟರ್ ಅವರ ಒಂದು ಹಿನ್ನಡೆ ಏನಾಗಿತ್ತು ಅಂತಂದ್ರೆ ಕಾರ್ಯಕರ್ತರ ಜೊತೆ ಅವರ ಸಂಬಂಧ ಚೆನ್ನಾಗಿಲ್ಲ, ನಾಯಕರುಗಳನ್ನು ಸರಿಯಾಗಿ ಮಾತಾಡಿಸ್ತಿಲ್ಲ ಅನ್ನುವಂತಹದ್ದಿತ್ತು. ಆದ್ರೆ ನೈಬ್ ಸಿಂಗ್ ಸೈನಿ ಅವರು ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಕಾರ್ಯಕರ್ತರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು, ನಾಯಕರನ್ನ ಮಾತಾಡಿಸ್ಕೊಂಡು, ಮತ್ತೆ ಟಿಕೆಟ್ ಅನ್ನ ಸರಿಯಾದಂತಹ ಹಂಚಿಕೆಯನ್ನ ಮಾಡಿದ್ರಿಂದ ಈ ಒಂದು ಗೆಲುವು ಸಾಧ್ಯ ಆಗಿದೆ. ನೈಬ್ ಸಿಂಗ್ ಸೈನಿ ಅವರ ಎಲ್ಲರನ್ನು ಒಳಗೊಳ್ಳುವಂತಹ ಒಂದು ನಾಯಕತ್ವ ಏನಿದೆ, ಆ ಒಂದು ನಾಯಕತ್ವದ ಪ್ರಯತ್ನಕ್ಕೆ ಈ ಒಂದು ಹರಿಯಾಣದ ಗೆಲುವು ಅನ್ನುವಂಥ ನಿಟ್ಟಿನಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಹಾಗಾಗಿಯೇ ಒಬ್ಬ OBC ಸಮುದಾಯದ ನಾಯಕ ನೈಬ್ ಸಿಂಗ್ ಸೈನಿ ಅವರಿಗೆ ಈ ಒಂದು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಅವಕಾಶವನ್ನ ಬಿಜೆಪಿ ಹೈಕಮಾಂಡ್ ಕೊಡುತ್ತೆ. ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇವೆ ಅನ್ನುವಂತಹ ಅಭಿಪ್ರಾಯಗಳಿಗೆ ವ್ಯಕ್ತ ಆಗ್ತಿರುವಂತಹದ್ದು. ಮುಖ್ಯವಾಗಿ ಈ ಒಂದು ಹರಿಯಾಣದ ಚುನಾವಣೆಯನ್ನ ಬಿಜೆಪಿ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಎಲ್ಲಾ ರೀತಿಯ ಚರ್ಚೆಗಳು ಏನಾಗ್ತಿತ್ತು ಅಂತಂದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ, ರೈತರು ವಿರೋಧಿಯಾಗಿದ್ದಾರೆ ಬಿಜೆಪಿಗೆ, ಯುವಕರು ವಿರೋಧಿಯಾಗಿದ್ದಾರೆ, ಅಗ್ನಿವೀರ್ ಯೋಜನೆಯಿಂದ ಬಿಜೆಪಿಗೆ ಸಮಸ್ಯೆ ಆಗ್ತಿದೆ, ಯುವಕರು ಸೈನ್ಯಕ್ಕೆ ಸೇರೋದಕ್ಕೆ ಸಮಸ್ಯೆ ಆಗ್ತಿದೆ, ಕುಸ್ತಿಪಟುಗಳು ಹರೀಶ್ ಮಾತಾಡ್ತೀನಿ.